ಆಕಾಶವಾಣಿ ಮೈಸೂರು. ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್.ಎಚ್. ಪವಿತ್ರ ಅವರೊಂದಿಗೆ ಸಂದರ್ಶನ ಕೇಳೋಣ. ಡಾಕ್ಟರ್ ಪವಿತ್ರ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ದಿವಸ ಅರ್ಥಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅವಕಾಶಗಳಿದೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ 3 ಪ್ರೋಗ್ರಾಂಗಳಿದೆ. ಒಂದು BA, 2ನೇದು MA, 3ನೇದು PhD. BAಯನ್ನ ಓದುವಂತಹ ಮಕ್ಕಳುಗಳಿಗೆ ಖಂಡಿತವಾಗ್ಲೂ ಬ್ಯಾಂಕ್ಗಳಲ್ಲಿ ಎಕ್ಸಾಮ್ ತಗೊಂಡ್ರೆ BA ಸಿಲೆಬಸ್ ಓರಿಯೆಂಟೆಡ್ ಆಗಿರುವ ಪ್ರಶ್ನೆಗಳು ಬರುತ್ತೆ. ಬ್ಯಾಂಕ್ ಅಷ್ಟೇ ಅಲ್ಲ, ನಾನು ಆಗಲೇ ಹೇಳಿದಾಗೆ ಡೇಟಾ ಅನಾಲಿಸ್ಟ್ಗಳಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲೇ ಮಾಸ್ಟರ್ ಡಿಗ್ರಿಯನ್ನ ಅಥವಾ ಸ್ನಾತಕೋತ್ತರ ವಿಭಾಗದಲ್ಲಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಅಥವಾ ಅಲ್ಲಿರುವಂಥ ವಿಷಯ ವಸ್ತುಗಳನ್ನು ನೋಡಿದಾಗ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬರುವಂಥ ಪ್ರಶ್ನೆಗಳು ಏನು ಸಿದ್ಧ ಆಗುತ್ತೆ ಅದೇ ಪೇಪರ್ಸ್ಗಳನ್ನು ಹಾಕಿದ್ದೇವೆ. BA ಎಷ್ಟು ವರ್ಷದ್ದು? BA 3 ವರ್ಷ, ಮಾಸ್ಟರ್ ಡಿಗ್ರಿ ಅಥವಾ MA ಸ್ನಾತಕೋತ್ತರ ಏನಿದೆ ಅದು 2 ವರ್ಷ. ಈಗ ನಾವು BA 3 ವರ್ಷ ಅಂತ ಹೇಳಿದಾಗ ನಾವು ಅಲ್ಲಿ CBCS ಅನ್ನು ಅಳವಡಿಸ್ಕೊಂಡಿಲ್ಲ. ಅಲ್ಲಿ ಆನ್ಯುವಲ್ ಸ್ಕೀಮೇ ಇನ್ನೂ ಇದೆ. 1 ವರ್ಷಕ್ಕೆ ಒಮ್ಮೆ ಎಕ್ಸಾಮ್ ಇರುತ್ತೆ. ಇದನ್ನು ನಾವು ಕೇಂದ್ರ ಕಚೇರಿಯಲ್ಲಿ ಯಾರೂ ಪಾಠ ಮಾಡೋದಿಲ್ಲ, ಇದು ಸ್ಟಡಿ ಸೆಂಟರ್ಗಳಲ್ಲಿ ಪಾಠ ಮಾಡ್ತಾರೆ. ಸ್ಟಡಿ ಸೆಂಟರ್ಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ವರ್ಷಕ್ಕೆ ವೀಕ್ ಎಂಡ್ ಕ್ಲಾಸಸ್ PCP ಪರ್ಸನಲ್ ಕೌನ್ಸಿಲಿಂಗ್ ಪ್ರೋಗ್ರಾಮ್ಗಳನ್ನು ವಿದ್ಯಾರ್ಥಿಗಳಿಗೆ ಆ ಸ್ಟಡಿ ಸೆಂಟರ್ಗಳನ್ನು ನೀಡ್ತಾರೆ. ಅಲ್ಲಿ ಅವರಿಗೆ ಅಸೈನ್ಮೆಂಟ್ಗಳನ್ನು ಕೊಡಲಾಗ್ತದೆ. ಎಷ್ಟು 100 ಪ್ರಶ್ನೆಗಳು ಒಂದು ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ 20 ಮಾರ್ಕ್ಸು ಇಂಟರ್ನಲ್ ಅಸೆಸ್ಮೆಂಟಿಗೆ ಇವರೇ ಅಸೈನ್ಮೆಂಟನ್ನು ಬರೆದು ಮೌಲ್ಯಮಾಪನಕ್ಕೆ ಕೊಡ್ತಾರೆ. ಇನ್ನು 80ರಷ್ಟು ಮಾರ್ಕ್ಸಿಗೆ ಪರೀಕ್ಷೆಯನ್ನು ಇವರು ಬರೀಬೇಕಾಗತ್ತೆ. ಅದು ಯಾವ ರೀತಿ ಅಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ 3 ಭಾಗ ಇರುತ್ತೆ. ಒಂದು ಶಾರ್ಟ್ ನೋಟ್ಸಿನ ಪ್ರಶ್ನೆಗಳು, 2ನೇದು 10 ಮಾರ್ಕ್ಸಿನ ಪ್ರಶ್ನೆಗಳು 4 ಇರ್ತದೆ. ಅದರಲ್ಲಿ ಯಾವುದಾದ್ರೂ 3ಕ್ಕೆ ಅವರು ಉತ್ತರ ಬರೀಬೇಕು. ಇನ್ನು 15 ಮಾರ್ಕ್ಸಿನ ಪ್ರಶ್ನೆಗಳು 4 ಕೊಡ್ತೇವೆ, ಅದರಲ್ಲಿ ಯಾವುದಾದ್ರೂ 2ಕ್ಕೆ ಬರೀಬೇಕು. ಈ ರೀತಿ 80 ಮಾರ್ಕ್ಸಿಗೆ ಪರೀಕ್ಷೆಯನ್ನು ಅವರು ಬರೀಬಹುದು. ಈಗ ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಅವರಿಗೆ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ಅಥವಾ ಇಂಥ ಅಭ್ಯರ್ಥಿಗಳಿಗೆ ಈಗಾಗಲೇ ಮದುವೆ ಆಗೋಗಿರುತ್ತೆ, ಹೊರಗಡೆ ಬಂದು ನನ್ನ ರೆಗ್ಯುಲರ್ ಕಾಲೇಜ್ಗಳಿಗೆ ಕಲಿಸೋಕ್ಕಾಗಲ್ಲ ಅನ್ನೋ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಡಿಗ್ರಿಯನ್ನು ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಉದ್ಯೋಗಾವಕಾಶಗಳು ನಾನು ಆಗಲೇ ಹೇಳಿದಾಗೆ ಡೇಟಾ ಅನಲಿಸ್ಟ್ಗಳು ಅಥವಾ ಈ ಒಂದು ಫೈನಾನ್ಷಿಯಲ್ ಅನಲಿಸ್ಟ್ಗಳಾಗಿ ದೊಡ್ಡ ದೊಡ್ಡ ಆರ್ಥಿಕ ಸಂಸ್ಥೆಗಳಲ್ಲಿ, ಸರ್ಕಾರ ಮತ್ತು ಖಾಸಗಿ ವಲಯಗಳಲ್ಲಿ ಉದ್ಯೋಗಗಳನ್ನು ಅವರು. PhD ಮಾಡೋದಕ್ಕೇನು ಅವಕಾಶ ಇದೆ ಮೇಡಮ್? ನಮ್ಮಲ್ಲಿ ಸ್ನಾತಕೋತ್ತರ ವಿಭಾಗಗಳನ್ನು ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಓದಿ ಬಂದರೂ ಕೂಡ ಇಲ್ಲಿ ಎಂಟ್ರೆನ್ಸ್ ಪರೀಕ್ಷೆಯನ್ನು ಅವರು ತಗೊಳ್ಬೇಕಾಗತ್ತೆ. MPhil ಅಥವಾ NET ಪರೀಕ್ಷೆಯನ್ನು ಪಾಸ್ ಆಗಿದ್ರೆ ಅವರು ನೇರವಾಗಿ ಸಂದರ್ಶನಕ್ಕೆ ಬರ್ತಾರೆ. NET ಪರೀಕ್ಷೆ ಅಥವಾ MPhil ಆಗದೇ ಇರೋರು ಒಂದು CETಯನ್ನು ಬರೀತಾರೆ. ಆ CETಯಲ್ಲಿ ಮಿನಿಮಮ್ 50 ಮಾರ್ಕ್ಸನ್ನು ತಗೊಂಡ್ರೆ ಮಾತ್ರ ಅವರು ಎಂಟ್ರೆನ್ಸ್ ಎಕ್ಸಾಮ್ಗೆ ಎಲಿಜಿಬಲ್ ಆಗಿರ್ತಾರೆ. ಅಲ್ಲಿ ಸೆಲೆಕ್ಟ್ ಆದಮೇಲೆ ಸಂಶೋಧನೆಯನ್ನು ಅವರಿಗೆ ಇಷ್ಟ ಇರುವಂಥ ವಿಷಯವನ್ನು ಆರಿಸ್ಕೊಂಡು ಅವರ ಒಂದು ಮಾರ್ಗದರ್ಶಕರು ಯಾರಿರ್ತಾರೆ ಅವ್ರ ಜೊತೆ ಚರ್ಚೆ ಮಾಡಿ 3 ವರ್ಷಗಳ ಕಾಲ ಅದರ ಮೇಲೆ ಅಧ್ಯಯನ ಮಾಡಿದ್ರೆ ಅವರಿಗೆ ಡಾಕ್ಟರೇಟ್ ಡಿಗ್ರಿ ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದಿಂದ ಡಾಕ್ಟರಲ್ ಡಿಗ್ರಿ, ಅತಿ ಉನ್ನತ ಮಟ್ಟದ ಡಿಗ್ರಿ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಕೂಡ ಪಡ್ಕೊಳ್ಳುವಂಥ ಅವಕಾಶ ಅವರಿಗೆ. MAನೂ ಇಯರ್ಲಿ ಎಕ್ಸಾಮಿನ? MA ಅಂತ ಬಂದಾಗ ಸರ್, ಇಲ್ಲಿ ನಾವು ಮೊದಲು 2021ವರೆಗೆ ಆನ್ಯುವಲ್ ಸ್ಕೀಮ್ ಇಯರ್ಲಿ ಎಕ್ಸಾಮ್ ಇತ್ತು. 21 ಆದಮೇಲೆ UGC ಎಲ್ಲ ಡಿಸ್ಟೆನ್ಸ್ ಎಜುಕೇಷನ್ ಅವ್ರಿಗೂ ಹೇಳುವಂಥದ್ದು, ನೀವು CBCS ಪ್ಯಾಟ್ರನನ್ನು ಅಳವಡಿಸ್ಕೊಳ್ಬೇಕು ಅಂತ ಮಾಡಿದಾಗ 4 ಸೆಮಿಸ್ಟರ್ನಾಗಿ ಮಾಡ್ತೇವೆ. ಮೊದಲನೇ ವರ್ಷದಲ್ಲಿ 2 ಸೆಮಿಸ್ಟರ್, 2ನೇ ವರ್ಷದಲ್ಲಿ 3 ಮತ್ತು 4ನ 2 ಸೆಮಿಸ್ಟರ್ಗಳು.
ಇಲ್ಲೂ ಕೂಡ 20 ಮಾರ್ಕ್ಸ್ಗೆ, ಒಂದು ಸೆಮಿಸ್ಟರ್ಲಿ 20 ಮಾರ್ಕ್ಸ್ಗೆ ಇಂಟರ್ನಲ್ ಅಸೈನ್ಮೆಂಟನ್ನು ಬರೀತಾರೆ, 80 ಮಾರ್ಕ್ಸ್ಗೆ ಮಾತ್ರ ಪ್ರಶ್ನೆಯನ್ನು ಅವರು ಬರೀತಾರೆ. ಹೀಗಾಗಿ 4 ಸೆಮಿಸ್ಟರ್ಗಳು ಇರುವಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 7 ದಿನಗಳ ಕ್ಲಾಸಸ್ಸನ್ನು ಅಟೆಂಡ್ ಮಾಡಬೇಕು ಒಂದು ಸೆಮಿಸ್ಟರ್ಗೆ. ಅದು ಅಸೈನ್ಮೆಂಟ್ ಕೊಡ್ತಾರೆ. ಈ ಒಂದು ಕ್ಲಾಸಸ್ಸನ್ನು ಮಾಡೋರು ವಿಭಾಗದಲ್ಲಿ ಇರುವಂಥ ಪ್ರಾಧ್ಯಾಪಕರೇ ಆಗಿರ್ತಾರೆ. ಯಾವ ಸ್ಟಡಿ ಸೆಂಟ್ರಲ್ ಆಗಲಿ ಅಥವಾ ರೀಜನಲ್ ಸೆಂಟರ್ಗಳಲ್ಲ, ಕೇಂದ್ರ ಕಚೇರಿಯ ಪ್ರೊಫೆಸರ್ಸು. ಅವರವರು ಎಲ್ಲ ಅಡ್ಮಿಷನ್ ಆಗಿರ್ತಾರೆ ಆ ಜಿಲ್ಲೆಗೆ ಹೋಗಿ ಇಲ್ಲಿ ಆಫ್ಲೈನ್ ತರಗತಿಯನ್ನು ಕೂಡ ಮಾಡುವಂಥ ಅವಕಾಶ. ಒಂದು ಸೆಮಿಸ್ಟರ್ನಲ್ಲಿ 7 ದಿನಗಳ ಕಾಲ ಅವರು ಅಧ್ಯಯನವನ್ನು ಮಾಡ್ತಾರೆ. ಅರ್ಥಶಾಸ್ತ್ರ ಅಧ್ಯಯನ ಮಾಡುವಂಥದ್ದು ಅಂದರೆ ಮೊದಲೆಲ್ಲ ಕಬ್ಬಿಣದ ಕಡಿಲೆ ಅಂತ ಆಗೋಗಿತ್ತು. ಇವತ್ತು ಕೂಡ ಅದು ಕಬ್ಬಿಣದ ಕಡಲೆ ಯಾಕೆ ಅಂತ ಹೇಳಿದ್ರೆ, ಮೂಲತಃವಾಗಿ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ನಾವು ಸಂಶೋಧನೆಯಿಂದ ಹಿಡಿದು ಕೆಲಸ ತಗೊಳ್ಳೋದ್ರವರೆಗೂ ಅದು ಕಬ್ಬಿಣದ ಕಡಲೆ ಅಲ್ಲ, ಬಹಳ ಸುಲಭವಾಗಿ ಅಧ್ಯಯನ ಮಾಡ್ಬೋದು. ಈ ಒಂದು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ ಬಹಳ ಮುಖ್ಯವಾಗಿ ನಾನು ಟೀಚರ್ ಪ್ರೊಫೆಷನ್ಗೆ ಹೋಗಬೇಕು, ನಾನು UGC ಸ್ಕೇಲ್ ತಗೊಳ್ಬೇಕು ಅನ್ನೋವಂಥವ್ರಿಗೆ ಬಹಳ ಉಪಯುಕ್ತತೆ. ಎರಡನೇದು, ಸಂಶೋಧನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ ಎಕನೋಮೆಟ್ರಿಕ್ಸ್ ಅಂತ ಹೇಳಿ ಬರುತ್ತೆ. ಅಂದರೆ ಕಂಪ್ಯೂಟರ್ ಸ್ಟ್ಯಾಟಿಸ್ಟಿಕ್ಸನ್ನು ಅರ್ಥಶಾಸ್ತ್ರದ ಸಿದ್ಧಾಂತಕ್ಕೆ ಅಳವಡಿಸಿಕೊಂಡು ಒಂದು ಸಿದ್ಧ ರಿಸಲ್ಟ್ಸನ್ನು ಕೊಡೋದಕ್ಕೆ ಎಕನೋಮೆಟ್ರಿಕ್ಸ್ನ ಎಲ್ಲ ರೀತಿಯ ಒಂದು ಸಾಮಾಜಿಕ ವಿಜ್ಞಾನಗಳೇನಿದೆ ಅವರೆಲ್ಲರೂ ಬಳಸ್ತಾ ಇದ್ದಾರೆ. ಆದರೆ ಅದು ಎಕನಾಮಿಕ್ಸಲ್ಲೇ ಇರೋದ್ರಿಂದ ಸಂಶೋಧನೆಗೆ ಹೇಳಿ ಮಾಡಿಸಿದಂಥ ಒಂದು ಸಬ್ಜೆಕ್ಟ್. ಈ ಐಸೆಕ್ ಆಗಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚೇಂಜು, ಅಥವಾ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿ, ಇಂಥ ಒಳ್ಳೊಳ್ಳೆ ವಿಶ್ವವಿದ್ಯಾನಿಲಯಗಳಲ್ಲಿ ರಿಸರ್ಚ್ PhDಗೆ ಒಳ್ಳೆ ಅವಕಾಶಗಳು ದೊರೆಯುತ್ತೆ. ಇಲ್ಲಿ PhDಗಳನ್ನು ಅಥವಾ ಎಲ್ಲೇ PhDಗಳನ್ನು ರಿಸರ್ಚನ್ನು ಮಾಡಿಕೊಂಡ್ರೆ ಸ್ನಾತಕೋತ್ತರ ಅಧ್ಯಯನ ಆದಮೇಲೆ RBIಗಳಲ್ಲೂ ಕೂಡ ಕೆಲಸವನ್ನು ಕಾಣುವಂಥ ಕನಸನ್ನು ಹೊಂದಬಹುದು ನಮ್ಮ ವಿದ್ಯಾರ್ಥಿಗಳು. IMF, IBRD ಅಂದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಹಣಕಾಸು ಸಂಸ್ಥೆಗಳು. ಇವತ್ತು ಗೀತಾ ಗೋಪಿನಾಥ್ ಮೇಡಮ್ ಮೈಸೂರಿನವರೇ ಆಗಿದ್ದಾರೆ, ಅವರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಇದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರೇರೇಪಿತರಾಗೋದಕ್ಕೆ ಮುಖ್ಯವಾಗಿರುವಂಥದ್ದು. IMF, IBRD ಅಷ್ಟೇ ಅಲ್ಲ, ಇನ್ನು ರಾಜ್ಯ ಮಟ್ಟಕ್ಕೆ ಬಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗಳನ್ನ ತಗೊಳ್ತಾರೆ. ಆಗ MA ಎಕನಾಮಿಕ್ಸೇ ಎಂಟ್ರೆಂಟ್ ಲೆವೆಲ್ ಅದು. ಹಾಗಾಗಿ ಅರ್ಥಶಾಸ್ತ್ರದ ಸ್ನಾತಕೋತ್ತರ ಪದವಿಯನ್ನು ಓದೋರಿಗೆ ಸರ್ಕಾರಿ ಹುದ್ದೆಗಳು ಅಷ್ಟೇ ಅಲ್ಲ, ಸರ್ಕಾರೇತರ ಸಂಸ್ಥೆಗಳು ಅಥವಾ ಖಾಸಗಿ ವಲಯಗಳಲ್ಲಿ ಡೇಟಾ ಅನಾಲಿಸ್ಟ್ಗಳು ಇವತ್ತು ಬೇಕಾಗಿದ್ದಾರೆ. ಎಂಥ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಇವತ್ತು ಫೈನಾನ್ಷಿಯಲ್ ಅನಾಲಿಸ್ಟ್ಗಳು ಬೇಕಾಗಿದ್ದಾರೆ. ಡೇಟಾ ಅನಾಲಿಸ್ಟ್ಗಳು ಫೈನಾನ್ಷಿಯಲ್ ಅನಾಲಿಸ್ಟ್ಗಳಾಗಿ ಖಾಸಗಿ ವಲಯದಲ್ಲೂ ನೋಡ್ಬೋದು. ಸರ್ಕಾರಿ ಹುದ್ದೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರೋಣ, ಯಾವುದೇ KS ಆಗ್ಬೋದು, IAS ಆಗ್ಬೋದು, ಇಂಥ ಪರೀಕ್ಷೆಗಳಲ್ಲಿ ಸರಿಸುಮಾರು 40% ಪ್ರಶ್ನೆಗಳು ಎಕನಾಮಿಕ್ಸಿಂದ, ಅರ್ಥಶಾಸ್ತ್ರದಿಂದ ಬರುತ್ತೆ ಅಂತ ಹೇಳಿದ್ರೆ ಇದನ್ನು ವಿದ್ಯಾರ್ಥಿಗಳು ಹೇಗೆಲ್ಲ ಉಪಯೋಗವನ್ನು ಪಡ್ಕೊಳ್ಬೋದು ಅನ್ನೋದು ಗೊತ್ತಾಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ಪರೀಕ್ಷೆ ಇದೆ, ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಅಂತ. ಅದನ್ನು ಈ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ತೇರ್ಗಡೆಯಾಗಿ ಉನ್ನತ ಮಟ್ಟದ ಹುದ್ದೆಗಳನ್ನು ಪಡೀಲಿಕ್ಕೆ ಅವಕಾಶ ಇದೆ. ಒಳ್ಳೆಯದು ಡಾಕ್ಟರ್ ಪವಿತ್ರ ಅವರೇ, ಇದುವರೆಗೂ ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನೆಗೆ ಸಂಬಂಧಪಟ್ಟಂತೆ ಇರೋ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ RH ಪವಿತ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಜಗದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ R ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ G ಪುಷ್ಪಲತಾ. ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು. ಸಂಕಲನ GN ಮಂಜುನಾಥ್. ನಿಮ್ಮೊಂದಿಗೆ ಇರುವುದು. ನಿರ್ಮಾಣ N ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.